ತಂದೆಯನ್ನೇ ಮಗಳು ಮದುವೆ ಆಗ್ತಾಳೆ. ಮಗಳಿಗೆ 24 ವರ್ಷ, ತಂದೆಗೆ 50 ವರ್ಷ. ತನ್ನ ತಂದೆಯನ್ನೇ ಮದುವೆಯಾಗಿ ಪ್ರಶ್ನೆಯನ್ನ ಮಾಡ್ತಾಳೆ. ನಮ್ಮೆಲ್ಲರಿಗೂ ಅಪ್ಪ ಅಂದ್ರೇನೆ ಒಂದು ಪ್ರೀತಿ, ಒಂದು ಧೈರ್ಯ ಅಂತಾನೆ ಹೇಳಬಹುದು. ಆದರೆ ಇತ್ತೀಚಿನ ದಿನಗಳಲ್ಲಿ ಯಾವ ಸಂಬಂಧಗಳಿಗೂ ಬೆಲೆ ಕೊಡದಿಲ್ದಿರೋ ಜನರು ಬಹಳಷ್ಟು ಜನ ಇದ್ದಾರೆ. ಅಂಥದ್ದೇ ಒಂದು ಘಟನೆ ನಡೆದೋಗಿದೆ. ತನ್ನ ತಂದೆಯನ್ನೇ ಮಗಳು ಮದುವೆ ಆಗ್ತಾಳೆ. ಮಗಳಿಗೆ 24 ವರ್ಷ, ತಂದೆಗೆ 50 ವರ್ಷ. ತನ್ನ ತಂದೆಯನ್ನೇ ಮದುವೆಯಾಗಿ ಪ್ರಶ್ನೆಯನ್ನ ಮಾಡ್ತಾಳೆ. ನಮ್ಮ ಸಂಬಂಧದ ಬಗ್ಗೆ ಎಲ್ಲರೂ ಕೂಡ ಕೆಟ್ಟದಾಗಿ ಮಾತಾಡ್ತಿರ್ತಾರೆ. ಆದರೆ ಇವತ್ತು ಎಲ್ಲರೂ ಬಾಯಿ ಮುಚ್ಚಿದ್ದೀನಿ, ನಾನು ನನ್ನ ತಂದೆಯನ್ನ ಮದುವೆ ಆಗಿದ್ದೀನಿ ಅಂತ ಹೇಳ್ಬಿಟ್ಟು. ಒಂದಷ್ಟು ಜನ ಕೇಳ್ತಾರೆ, ನಿಮಗೆ ನಾಚಿಕೆ ಆಗೋದಿಲ್ವಾ ನಿಮ್ಮ ತಂದೆಯನ್ನ ನೀನು ಮದುವೆ ಆಗಿದ್ದೀನಿ ಅಂತ ಕೇಳಿದಾಗ, ನನ್ನ ತಂದೆಯನ್ನ ನಾನು ಮದುವೆ ಆಗಿರೋದು ನನ್ನ ಇಷ್ಟ, ಅದು ನಿಮಗೇನು ಅನ್ನೋ ಥರ ಪ್ರಶ್ನೆಯನ್ನ ಮಾಡ್ತಾಳೆ. ಈ ಒಂದು ಘಟನೆ ನಡೆದೋಗಿದೆ. ನಮಗೆಲ್ಲ ತಂದೆ ಅಂದರೆ ಒಂದು ಪ್ರೀತಿ, ಒಂದು ಗೌರವ, ಒಂದು ಭಯ ಎಲ್ಲನೂ ಕೂಡ ಇರುತ್ತೆ. ಇತ್ತೀಚಿನ ದಿನಗಳಲ್ಲಿ ಯಾವ್ಯಾವ ಸಂಬಂಧಗಳು ಯಾವಾಗ ಹೆಂಗೆ ಆಗ್ತದೆ ಅನ್ನೋದೇ ಗೊತ್ತಾಗ್ತಿಲ್ಲ. ಫಾರಿನಲ್ಲೆಲ್ಲ ಕೆಲವೊಂದು ಕಡೆ ತೋರಿಸ್ತಾರೆ, ಕೆಲವೊಂದು ತಂಗಿದಿರನ್ನೇ ಅಣ್ಣಂದಿರು ಮದುವೆ ಆಗೋದು, ಅಥವಾ ಅಣ್ಣಂದಿರ ಜೊತೆನೇ ತಂಗಿದಿರ ರಿಲೇಷನ್ಶಿಪ್ಪಲ್ಲಿರೋದು. ಇದರೆಲ್ಲ ಘಟನೆಗಳು ಈ ಇನ್ಸ್ಟಾಗ್ರಾಮ್ನಲ್ಲಿ ಕೆಲವೊಂದಿಷ್ಟು ಪೋಸ್ಟ್ಗಳನ್ನ, ವೀಡಿಯೋಗಳನ್ನ ನಾನು ನೋಡುವಾಗ, ಒಂದು ಸ್ವಲ್ಪ ದಿನಗಳಿಂದ ಒಂದು ವೀಡಿಯೋನ ನೋಡ್ತಾನೆ. ಅವ್ನು ಪ್ರ್ಯಾಂಕ್ ಮಾಡ್ತಾ ಇರ್ತಾನೆ ಫಾರಿನಲ್ಲಿ. ಅವ್ನು ಹೋಗಿ ಒಂದು ಹುಡುಗಿ ಹತ್ರ ಕೇಳ್ತಾನೆ, ನೀನು ನಿಮ್ಮ ಅಣ್ಣನಿಗೆ ಫೋನ್ ಮಾಡಿಬಿಟ್ಟು ಹೇಳು, ನಾನು ನಿನ್ನನ್ನು ತುಂಬ ದಿನದಿಂದ ನಿನ್ನ ಮೇಲೆ ಪ್ರೀತಿ ಇದೆ, ನನಗೆ ನಿನ್ನ ಮೇಲೆ ಆಸೆ ಇದೆ, ನನಗೆ ಯಾರಿಗೂ ಇದನ್ನು ಹೇಳಬೇಡ, ನೀನು ನನಗೆ ಇಷ್ಟು ದುಡ್ಡು ಕೊಡ್ತೀಯಾ ಅಂತ ಕೇಳು ಅಂತ ಹೇಳ್ತಾಳೆ. ಅವಳು ಒಂಚೂರು ನಾಚಿಕೆ ಮಾನ ಮರ್ಯಾದೆ ಇಲ್ದೇ ಅವ್ರ ಅಣ್ಣಂಗೆ ಅದೇ ರೀತಿಯಾಗಿ ಕಾಲ್ ಮಾಡಿ ಹೇಳಿದ ತಕ್ಷಣ ಅವ್ರ ಅಣ್ಣ ಆ ಕಡೆಯಿಂದ ಏನು ಹೇಳ್ತಾನೆ ಅಂದರೆ, ನಾನು ಕೂಡ ತುಂಬ ದಿನದಿಂದ ಇದನ್ನು ನಿನಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ, ನನಗೂ ನಿಮ್ಮ ಮೇಲೆ ತುಂಬ ಆಸೆ ಇತ್ತು, ಆದರೆ ನನಗೆ ಹೇಳೋಕ್ಕಾಗಿರಲಿಲ್ಲ ಅಂತ ಒಂದು ಸ್ಟೇಟ್ಮೆಂಟನ್ನು ಪಾಸ್ ಮಾಡ್ತಾರೆ. ಈ ಒಂದು ಇನ್ಸ್ಟಾಗ್ರಾಮ್ ರೀಲ್ಸ್ನ ನೀವು ಯಾರಾದರೂ ನೋಡಿದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಇದನ್ನು ನೋಡಿದ ಮೇಲೆ, ಯಪ್ಪ, ಇಲ್ಲಿ ಅಣ್ಣ ತಂಗಿ, ಅಪ್ಪ ಮಗಳು ಅಂತಂದರೆ ಸಂಬಂಧ ಬೇರೆನಿದೆ. ನಾವೆಷ್ಟೋ ಪುಣ್ಯ ಮಾಡಿದ್ದೀವಿ ಈ ಒಂದು ಕರ್ನಾಟಕದಲ್ಲಿ ನಾವು ಹುಟ್ಟೋದಕ್ಕೆ, ನಾವಿಲ್ಲಿರೋದಕ್ಕೆ ನಾವೆಷ್ಟೋ ಪುಣ್ಯ ಮಾಡಿದ್ದೀವಿ ಅಂತ ಅನ್ಸುತ್ತೆ ನನಗೆ. ಇಲ್ಲಿ ತಂದೆಗೆ ಏನು ಸ್ಥಾನಮಾನ ಕೊಡಬೇಕು ಅದೆಲ್ಲ ನಡೀತಿದೆ. ಆದರೂ ಕೂಡ ಇಂಥ ಒಂದು ಕೆಲವೊಂದಿಷ್ಟು ವರ್ಸ್ಟ್ ಜನ ಇಂಥ ಒಂದು ಘಟನೆಗಳನ್ನ ಅದೇನು ಫೇಮಸ್ ಆಗಬೇಕು ಅಂತಲೂ ಮಾಡ್ತಾರೋ, ಅಥವಾ ನಾವು ಫುಲ್ ನ್ಯೂಸಲ್ಲಾಗಿರಬಹುದು, ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗಬೇಕು ಅಂತ ಮಾಡ್ತಾರೋ, ಅಥವಾ ಇಲ್ಲ ಅದು ರಿಯಲ್ ಆಗಿರೋದನ್ನ ನಮ್ಮ ಮುಂದೆ ಇದನ್ನು ತೋರಿಸ್ತಾರೋ ಅದಂತೂ ಗೊತ್ತಿಲ್ಲ. ಬಟ್ ಇಂಥ ಕೆಟ್ಟ ವಿಚಾರಗಳು ಪ್ರತಿದಿನ ಪ್ರತಿ ಕ್ಷಣ ನಡೀತಾನೆ ಇರುತ್ತೆ. ಇದು ಎಲ್ಲರ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ಈಗಿನ ಜನ್ರೇಷನಲ್ಲಿ ಒಳ್ಳೆಯದನ್ನು ತಗೊಳ್ಳೋದಕ್ಕಿಂತ ಹೆಚ್ಚಾಗಿ ಕೆಟ್ಟ ವಿಚಾರಗಳನ್ನ, ಕೆಟ್ಟ ಆಲೋಚನೆಗಳು ತುಂಬ ಜಾಸ್ತಿ ಆಗಿದೆ. ಆದರೆ ಸೀರಿಯಸ್ ಆಗಿ ಹೇಳ್ತೀನಿ, ಈ ಥರ ಒಂದು ಸಂಬಂಧಗಳು ವರ್ಸ್ಟ್. ತಂದೆನೇ ತನ್ನ ಮಗಳನ್ನ ಮದುವೆ ಆಗೋದು, ತನ್ನ ಮಗಳೇ ತಂದೆಯನ್ನು ಮದುವೆ ಆಗೋದು, ಇದಂತೂ ವರ್ಸ್ಟ್ ಅಂತ ಹೇಳೋಕೆ ಇಷ್ಟಪಡ್ತೀನಿ. ತಮಗೇನು ಅನ್ನಿಸ್ತು ಇದ್ರ ಬಗ್ಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.